ಹೇಗಿದೆ ಈ ಸಲ ಚಿಕ್ಕಬಳ್ಳಾಪುರ ಲೋಕಸಭೆ? ಎರಡು ಫೈಟ್ ಐತೆ. ಚಿಕ್ಕಬಳ್ಳಾಪುರ ಈ ಸಾರಿ ಕಾಂಗ್ರೆಸ್ ಇರ್ತದೆ ಸರ್. ಡಾಕ್ಟರ್ ಕೆ ಸುಧಾಕರ್ ಅವರೇ ಗೆಲುವು ಖಚಿತ ಇಲ್ಲ. ಅವ್ರು ಬಂದ ಮೇಲೆ ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್ ಅಂತ ಕಾಣಿದ್ದು. ದೇಶಕ್ಕಾಗಿ ಯಾರು ಇಲ್ಲ, ಅಲ್ಲ ಬರೀ ಮೋದಿ ಹೆಸರು ಹೇಳ್ತಾರೆ ಅಷ್ಟೇ. ಯಾರು ನಾನು ಮಾಡ್ತೀನಿ ಅಂತ ಯಾರು ಹೇಳಿಲ್ಲ. 70% ಮೋದಿ ಅನ್ನೋದ ಕಾರಣಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಇದೆ. ಇನ್ನು 30% ಸುಧಾಕರ್ ಮೇಲೆ ನಡೀತಾ ಇದೆ. ಹಿಂದುತ್ವ ಅಷ್ಟು ಬಿಟ್ರೆ ಇನ್ನೇನು ಬೇರೆ ಅಭಿವೃದ್ಧಿ ಕಡೆ ಗಮನ ಕೊಡ್ತಕ್ಕಂಥ ಸರ್ಕಾರಗಳು ಅವು ಬರಲ್ಲ. ಕೊಳಚೇನು ಇರ್ತಂದ್ರು ಚಿಕ್ಕಬಳ್ಳಾಪುರಕ್ಕೆ ಹಾಕಿದ್ರು ಸೊಳ್ಳಿಗಳು ಬಿದ್ದು ಎಲ್ಲ ತೋಟಗಳೆಲ್ಲ ಎಲ್ಲ ಹಾಳಾಗುತ್ತವೆ. ಯಾವುದು ಔಷಧಿ ಇಲ್ಲ ಅನ್ನಂಗೆ ಏನೂ ಇಲ್ಲ, ಬರೀ ಎಲ್ಲ ರೋಗ. ಯಾವಾಗ ಬಿಜೆಪಿ ಸರ್ಕಾರ ಬಂದ ಏನು ಮಾಡಿಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿದ್ರು. 1000 ರೂಪಾಯಿ ಕಿತ್ಕೊಂತ ಇದ್ರೆ 100 ರೂಪಾಯಿ ಕೊಡ್ತಾ ಇದ್ದಾರೆ. 900 ರೂಪಾಯಿ ರಾಜಕಾರಣಿಗಳ ಮನೆಗಳು ತುಂಬ್ತಾ ಇದೆ. 1000 ರೂಪಾಯಿ ಕೊಡೋಣ ಕೊಡ್ತಾನೆ, ಗೌರ್ಮೆಂಟ್ ಕೊಡ್ತಾ ಇದ್ರೆ ತಗೊಂತಾ ಇದ್ದೀವಿ. ನಮ್ಮ ಕೈ ಕೆಸರಾದ್ರೆ ಮಾತ್ರ ಬಾಯಿ ಮೊಸರಾಗ್ತದೆ, ಇಲ್ಲ ಅಂದ್ರೆ ಯಾರಿಗೂ ಏನು ಮೊಸರಾಗಲ್ಲ. ಭೀಮನಿ ತಮ್ಮಣ್ಣ. ಏನ್ ಮಾಡ್ತೀರಾ? ವ್ಯವಸಾಯ. ಹೇಗಿದೆ ಈ ಸಲ ಚಿಕ್ಕಬಳ್ಳಾಪುರ ಲೋಕಸಭೆ? ಎರಡು ಫೈಟ್ ಐತೆ. ಬಿಜೆಪಿ ಕಾಂಗ್ರೆಸ್ ಎರಡು ಫೈಟ್ ಐತೆ. ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ. ಹೌದು. ಸ್ಥಳೀಯವಾಗಿ ನೋಡಿದ್ರೆ ಕಾಂಗ್ರೆಸ್ ಶಾಸಕರಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಒಟ್ಟು 5 ಜನ ಕಾಂಗ್ರೆಸ್ ಶಾಸಕರು, ಒಬ್ಬರು ಪಕ್ಷೇತರ ಗೌರಿಬಿದ್ನೂರು. ಹೀಗಾಗಿ ಕಾಂಗ್ರೆಸ್ಸಿಗೆ ಜಾಸ್ತಿ ಪ್ಲಸ್ ಆಗುತ್ತಾ ಬಿಜೆಪಿ? ಅದು ಹೇಳೋಕ್ಕಾಗಲ್ಲ. ಜನ ಯಾರು ಓಟ್ ಹಾಕ್ತಾರೆ, ಹೆಂಗೆ ಮಾಡ್ತಾರೆ, ಯಾವ ರೀತಿ ಆಗ್ತದೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ಒಂದು ಕಡೆ 5 ಗ್ಯಾರಂಟಿಗಳೈತೆ. ಈ ಹೆಂಗಸರದು ಜಾಸ್ತಿ ಕಾಂಗ್ರೆಸ್ಗೆ ಹೋಗ್ತದೆ, ಈ ಗಂಡಸರದು ಸ್ವಲ್ಪ ಬಿ ಜೆ ಪಿ ಮೇಲೆ. ಯಾಕೆಂದರೆ ಮೋದಿ ಅಂತ ಸ್ವಲ್ಪ ಗಂಡಸರು ಈ ಕಡೆ ಗಮನ ಕೊಡ್ತಾರೆ. ಹಿಂಗಾಗಿ ಯಾರು ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ನೆಕ್ಕಂಬ ಪೋಟಿ. ಇಬ್ಬರು ಅಭ್ಯರ್ಥಿಗಳ ಬಗ್ಗೆ ಹೇಳೋದಾದ್ರೆ ಸರಿ, ಎಲ್ಲರೂ ಅಷ್ಟೇ. ಎಲ್ಲ ಅವ್ರವ್ರ ಸ್ವಾರ್ಥಕ್ಕೆ ಬೆಳೆಗಳಿಟ್ಕೊಳ್ಳೋದು, ಅವ್ರವ್ರ ಸ್ವಾರ್ಥಕ್ಕೆ ಬೆಳೆ, ಇವ್ರ ಸ್ವಾರ್ಥಕ್ಕೆ ಬೆಳೆ ಅಷ್ಟೇ. ದೇಶಕ್ಕಾಗಿ ಯಾರೂ ಇಲ್ಲ, ಎಲ್ಲ ಬರೀ ಮೋದಿ ಹೆಸರು ಹೇಳ್ತಾರೆ ಅಷ್ಟೇ. ಯಾರು ನಾನು ಮಾಡ್ತೀನಿ ಅಂತ ಯಾರೂ ಹೇಳಿಲ್ಲ. ಕೊಳಚೇನು ಇರ್ತಂದ್ರು ಚಿಕ್ಕಬಳ್ಳಾಪುರಕ್ಕೆ ಹಾಕಿದ್ರು ಸೊಳ್ಳಿಗಳು ಬಿದ್ದು ಎಲ್ಲ ತೋಟಗಳೆಲ್ಲ ಎಲ್ಲ ಹಾಳಾಗುತ್ತವೆ. ಎಲ್ಲಿ ನೋಡಿದ್ರು ತೋಟಕ್ಕೆಲ್ಲ ರೋಗಗಳ. ರೆಡ್ ಮೆಡ್ಸ್ ಯಾವ ರೋಜುಗಳಾಗ್ತೀಯಾ, ಜೋಳ ನೋಡ್ತೀಯಾ, ಯಾವುದು ಔಷಧಿ ಇಲ್ಲ ಅನ್ನಂಗೆ ಏನೂ ಇಲ್ಲ, ಬರೀ ಎಲ್ಲ ರೋಗ. ಈ ರೀತಿ ಆಗಿಬಿಟ್ಟು ಯಾರೂ ದೇಶಕ್ಕಾಗಿ ಯಾರೂ ಇಲ್ಲ. ನದಿ ಜೋಡಣೆ ಇತ್ತು, ಯಾರೋ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಲ್ಲ ತರಲಿಲ್ಲ, ಯಾರೂ ತರಲಿಲ್ಲ. ಅವರು ಮಾಡಿದಂಥ ಯೋಜನೆ ಇವತ್ತು ಯಾವ ಸರ್ಕಾರನೂ ಕೊಡಲಿಕ್ಕಾಗಲಿಲ್ಲ. ಇವರೆಲ್ಲ ಬರೀ ನಮ್ಮ ದೇಶ ಹಿಂದುತ್ವ ಅಂತ ಹೇಳ್ಕೊಂಡು ಬರೀ ಹಿಂದುತ್ವನ ಹೇಳ್ತಾವ್ರೆ ಹೊರತು ಬೇರೆ ಏನೂ ಹೇಳ್ತಾ ಇಲ್ಲ. ಹಿಂದುತ್ವ ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ಅಭಿವೃದ್ಧಿ ಕಡೆ ಗಮನ ಕೊಡ್ತಕ್ಕಂಥ ಸರ್ಕಾರಗಳು ಅವು ಬರಲ್ಲ. ಎಲ್ಲ ಅವ್ರವ್ರ ಬೆಳೆಗಳು ಇಟ್ಕೊಳ್ಳೋದು, ಅವ್ರವ್ರು ನೋಡ್ಕೊಳ್ಳೋದು, ಅವ್ರವ್ರ ರೀತಿ ಮಾಡ್ತಾರೆ ಅಷ್ಟೇ. ಯಾರೇ ಮಾಡಿದ್ರು. ನಾನು ಈ ಸಲ ಲೋಕಸಭೆ ಅಂದಾಗ ಬಿಜೆಪಿಯಿಂದ ಹಿಂದುತ್ವ ರಾಮ ಮಂದಿರ, ಕಾಂಗ್ರೆಸ್ಸಿಂದ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ, ಯಾವುದು ಒಳ್ಳೆಯದು ಸರ್? ಎರಡಕ್ಕೆರಡು ಅದೇನೆ. ಈಗ ಜನ ಏನು ಮಾಡ್ತಾರೆ ಅಂದರೆ, ನನಗೇನು ಆರ್ಥಿಕವಾಗಿ ಸ್ವಲ್ಪ ಇರ್ಬೋದು, ನಾನೊಂಥರ ರೀತಿ ಯೋಚನೆ ಮಾಡ್ತೀನಿ. ಕೆಲವರು 2,000 ಬರ್ತದೆ, ಅಕ್ಕಿದು ಫ್ರೀಯಾಗಿ ಮನೆಗೆ ಬರ್ತದೆ ಅಂದರೆ ಕೆಲವರು ಅದನ್ನು ಗಮನ ಕೊಡ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ರಾಮ ಮಂದಿರ ಆಯಿತು ನಮ್ಮ ಹಿಂದುತ್ವ ಅನ್ನೋತಕ್ಕಂಥ ಜನ ಒಂದು ಈ ರೀತಿ. ಹಂಗಾಗಿ ಒಂದಷ್ಟು ಜನ ಯೂತ್ಸು, ಈ ಕೆಲವರು ಈ ರೀತಿ ಒಬ್ಬೊಬ್ರದ್ದು ಒಂದೊಂದು ಭಾವನೆ ಇದೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ವಾಭಿಮಾನಕ್ಕಾಗಿ ಕೆಲವ್ರು ಯೋಚನೆ ಮಾಡ್ತಾರೆ, ಕೆಲವರು ಈ ರೀತಿ ಸ್ವಾರ್ಥಕ್ಕಾಗಿ ಕೆಲವ್ರು ಯೋಚನೆ ಮಾಡ್ತಾರೆ. ಈ ಥರ ಐತೆ. ಯಾರು ಅಧಿಕಾರಕ್ಕೆ ಬಂದರೂ ನಮ್ಮ ಕೆಲಸ ನಾವು ಮಾಡಬೇಕು ಅಷ್ಟೇ, ಅದು ಮಾಡಲೇಬೇಕು. ಅದು ಯಾರು ಅಧಿಕಾರಕ್ಕೆ ಬಂದರೂ ಹೋದರೂ ನಮ್ಮ ಕೈ ಕೆಸರಾದರೆ ಮಾತ್ರ ಬಾಯಿ ಮೊಸರಾಗ್ತದೆ, ಇಲ್ಲ ಅಂದರೆ ಯಾರಿಗೂ ಏನು ಮೊಸರಾಗಲ್ಲ. ಬಡವರಾಗ್ಬೋದು, ಶ್ರೀಮಂತರಾಗ್ಬೋದು, ಎಲ್ಲರೂ ಕೈ ಕೆಸರಾದ್ರೇ, ಇಲ್ಲಾಂದ್ರೆ ಯಾರಿಗೂ ಆಗಲ್ಲ. ರಾಜಕಾರಣಿಗಳು ಮಾತ್ರ ಅವ್ರವ್ರ ಬೆಳೆಗಳು ಇಟ್ಕೊಂಡಾಗ ಅವ್ರವ್ರು ಓದಾಡ್ತಾರೆ. ಈಗ ನಾನು ರಾಗಿ ಬೆಳಿಬೇಕು, ಒಂದು ಬೆಳೆ ಮಾಡಬೇಕಾದ್ರೆ ಒಂದು ಅದ ಮಾಡ್ಕೊತೀನಿ. ಆ ರೀತಿ ಕ್ಷೇತ್ರದಲ್ಲಿ ಯಾರೋ ಒಬ್ಬ, ನಾನು MP ಆಗಬೇಕು, ನಾನೇನೋ ಒಂದು ಆಗಬೇಕು, MLA ಆಗಬೇಕು, ಯಾರೇ ಆಗಬೇಕಾದ್ರೆ ಅವ್ನ ಬೆಳೆ ಇಟ್ಕೊಳಕ್ಕೆ ಅವ್ನು ಓದಾಡ್ತಾನೆ ಅಷ್ಟೇ. ಫೈಟ್ ಇದೆ, ಜಿದ್ದ ಫೈಟ್ ಇದೆ. ಯಾರು ಗೆಲ್ತಿರೋ ಎಲ್ಲ ಒಂದು 5-6 ಸಾವಿರ ರೂಪಾಯಿ ಅಲ್ಲ ಅಷ್ಟೇ. ಹೌದೌದು, ಲಕ್ಷಗಳೇನು ಯಾರೂ ಬರೋಲ್ಲ. ಯಾರು ಗೆದ್ದಿರೋ ಎಲ್ಲ 5-6 ಸಾವಿರ ಲೀಡಲ್ಲಿ. ಕಾಂಗ್ರೆಸ್ ಗೆಲ್ಬೋದು, BJP ಗೆಲ್ಬೋದು, ಯಾರೇ ಗೆದ್ದಿರೋ 5-6 ಸಾವಿರ. ಸರ್, ನಿಮ್ಮ ಹೆಸರು? ಸರ್, ನಾವು ಈರಪ್ಪ ಅಂತ. ಏನು ಮಾಡ್ತೀರಾ? ನಾವು ರೈತರೇ ಸರ್. ಹೇಗಿದೆ ಸರ್ ಚಿಕ್ಕಬಳ್ಳಾಪುರ ಲೋಕಸಭೆ? ಚಿಕ್ಕಬಳ್ಳಾಪುರ ಈ ಸಾರಿ ಕಾಂಗ್ರೆಸ್ ಇರ್ತದೆ ಸರ್. ರಕ್ಷಾರಾಮಯ್ಯ ಯಾವ ಕಾರಣಕ್ಕೆ ಸರ್ ನಿಮ್ಮ ಪ್ರಕಾರ? ಅವ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಬಡವ್ರಿಗೆಲ್ಲ ಏನೋ ಕೆಲಸ ಕೊಡ್ತಾ ಇದ್ದಾರೆ. ಎಲ್ಲ ಚಿಕ್ಕಪಟ್ಟಿ ಬಡವ್ರಿಗೆ ನೋಡ್ತಾರೆ. ಅವರು ಏನು ಬೇಕಾದರೆ ಸೌಕರ್ಯ ಮಾಡ್ತಾಯಿದ್ದಾರೆ. ಅವ್ರು ಹೊಸಬ್ರು ಬಂದಿರೋದು ಈಗ MLA ಅವರು. ಏನು ತೊಂದರೆ ಇಲ್ಲ ನಮಗೆ. ಪ್ರದೀಪ್ ಈಶ್ವರ. ಹಾಂ, ಅದಕ್ಕೋಸ್ಕರ ನಮ್ಮ ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಏನು ಸರ್ಕಾರ ಅವಾಗ ನಡೀತಾ ಇಲ್ಲ ಕೇಂದ್ರದಾಗ, ಆದ್ರೂ ನಡೀತಾ ಇದೆ ಕಾಂಗ್ರೆಸ್ ನಮ್ಮೆಲ್ಲ. ಅಂದರೆ ಸುಧಾಕರ್ ಅವರು ಕೂಡ ಇಲ್ಲಿ ಶಾಸಕರಿದ್ದರು, ಸಚಿವರಿದ್ದರು, ಇದ್ದರು, ಒಳ್ಳೆಯವರೇ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗೆ ಅವ್ರು ಮಾಡಿರೋದು. ಬಿಜೆಪಿ ಏನು ಮಾಡಿಲ್ಲ. ಆತನ ಹೋಗಿ BJPನಾಗ ಸೇರ್ಕೊಬಿಟ್ಟ. ನಾವು ಹೋಗಿಲ್ಲ, ಅವರೇ ಹೋಗಿಲ್ಲ. ಅವ್ರು ಹೋದರು, ಸಂಪಾದನೆ ಮಾಡೋಕೆ ಹೋದ್ರು, ನಾವು ಹೋಗಿಲ್ಲ. ಎಲ್ಲಿದ್ರು ಅಲ್ಲೇ ಇದ್ದೀವಿ ನಾವು.
ಯಾಕಂದರೆ ನಾವು ಬಡವರು ಬಕ್ಕರು ಎಲ್ಲ ಹುಡ್ಕೊಂಬೋಗ್ಬೇಕು ಅದನ್ನ, ಹೋದರೆ ದೂರ ಹೋಗ್ಬೇಕು ನಾವು. ಹೌದಾ? ನಾವು ಇವ್ರ ಹತ್ರ ಹೋಗಂಗಿಲ್ಲ. ದೊಡ್ಡ ದೊಡ್ಡ ಯಾರನ್ನ ಸಿಕ್ಕಿದ್ರೆ ಅವ್ರನ್ನ ಹಿಡ್ಕೊತಾರೆ ಅವರು. ನಾವು ಬಡವರು ಬಕ್ಕರು ಯಾರನ್ನೂ ನೋಡೋಂಗಿಲ್ಲ. ನೀನು ಎಲ್ಲಿದ್ದಪ್ಪ ಅನ್ನೋ ಮಟ್ಟಿಲ್ಲ. ಯಾವಾಗ BJP ಸರ್ಕಾರ ಬಂದಂಗೆ ಏನೂ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡ್ಯವನೆ, ಯಾರೋ ಆತ್ಮ ಮಾಡ್ಯವನೆ ಪಾಪ, ಇಲ್ಲ ಅಂತ ಹೇಳೋರು ನಾವು. ಈಗ ಕಾಂಗ್ರೆಸ್ ಶಾಸಕರು ಇದ್ದಾರೆ ಪ್ರದೀಪ್ ಈಶ್ವರ್, ಇವ್ರು ಹೆಂಗೆ? ಅವರು ಪರವಾಗಿಲ್ಲ, 8 ತಿಂಗಳಾಗಿದೆ ಬಂದವರು, 1 ವರ್ಷ ಆಗಿದೆ. ಇವಾಗ ಮಾಡಿರೋ ಕೆಲಸಗಳೇ ಸಾಕು. ಇವಾಗ ನಮ್ಮ ತಾಲೂಕಿಗೆ ಇದ್ರಾಗ ನಮ್ಮ ಪಂಚಾಯತಿಯಾಗ ಬಸ್ಸೇ ಬರ್ತಾ ಇಲ್ಲ. ಆ ಕಾಡಿಗೆ ಯಾವ ಪಂಚಾಯತಿ? ಅಂಗ್ರೇಕ್ನಲ್ಲಿ ಪಂಚಾಯತಿ ಓಕೆ. 2 ಬಸ್ ಬಿಟ್ಟರು. ಹೌದಾ? ಇವ್ರು ಬಂದ್ಮೇಲೆ ಬಸ್ ಬಿಟ್ಟಿದ್ದು. ಆ ಮೊದಲು ಹುಡುಗರು ಎಲ್ಲ ಹೋಗ್ಬೇಕಾಯ್ತು ನಡ್ಕೊಂಡು, ಹುಡುಗರು ಬಾಚ್ಕೊಂಡು ಹೋಗ್ಬೇಕಾಯ್ತು. ಹುಡುಗರು ಇಂಥವರು ಅವ್ರು ನಡ್ಕೊಳ್ತಾ ಇದ್ರಿ, ಬಿಡ್ತಾರೆ? ಬಸ್ಸಿದ್ರೆ ಬಸ್ಕೋತಾರ? ಓಕೆ. ಅಲ್ಲ, ಅವರು ಏನಪ್ಪ ನಿಮ್ಮ ಪರಿಸ್ಥಿತಿ ಅಂತ ಕೇಳ್ತಾ ಇಲ್ಲ ಯಾವತ್ತೂ. ನಾವು ನಿಯತ್ತಾಗಿ ದುಡಿತೀವಿ, ನಿಯತ್ತಾಗಿ ಕಾಂಗ್ರೆಸ್ಸೇ ಬರೋದು. ಓಕೆ ಓಕೆ. ಈ ಗ್ಯಾರಂಟಿ ಯೋಜನೆಗಳೆಲ್ಲ ಒಳ್ಳೇದಂಗೆ? ಒಳ್ಳೇದಲ್ಲ. ಎಲ್ಲ 1000 ರೂಪಾಯಿ ಕೊಡೋಣ ಅದನ್ನ ಕೊಡ್ತಾನೇನೋ? ಗೌರ್ಮೆಂಟ್ ಕೊಡ್ತಾ ಇದ್ದೀವಿ, ತಗೊತಾ ಇದ್ದೀವಿ. ಇವಾಗ ಮನ್ಯಾಗ ಹೆಣ್ಮಕ್ಳಿಗೆ ನಾವು ಕಾಸು ಕೊಡೋಂಗಿಲ್ಲ. ಬಸ್ಗೆ ಹೋಗ್ಬೇಕಾದ್ರೆ ಕಾಸು ಕೊಡೋಂಗಿಲ್ಲ. ಯಾಕೆ ಕೊಡೋಲ್ಲ ಹೇಳೋ? ಅವ್ರು ಕೊಡ್ತಾ ಇದ್ದಾರೆ. ಮನ್ಯಾಗ ಗಲಾಟೆ, ನಾವು ಸಂಪಾದನೆ ಮಾಡಕ್ಕೆ ಕೊಡೋಂಗಿಲ್ಲ ಗಣಸರು. ಅವ್ರು ಕಾಸು ಬರ್ತದೆ, ಏನೋ ಒಂದು ಮಾಡ್ತಾರೆ ಅವರು. ಅವ್ರದ್ದು ನಾವು ಕಿತ್ಕೊತೀವಿ ಹೆಂಗಸ ಹತ್ರ. ಯಾಕೆ ಹೇಳೋ? ಏನಕ್ಕೆ ಬೇಕಾಗಿದ್ರೆ ಓಕೆ. ಅವ್ರು ಗೆಣಸು ಕೊಡ್ದಿದ್ರೆ ಅಷ್ಟೇ ಹೋಯ್ತು. ಈಗ ಇಡೀ ದೇಶದಲ್ಲಿ ಮೋದಿ ಅಂತಾರೆ. ಚಿಕ್ಕಬಳ್ಳಾಪುರ ಮೋದಿ ಅಂತಾರ? ಚಿಕ್ಕಬಳ್ಳಾಪುರದಲ್ಲಿ ಏನಿಲ್ಲ, ಇಲ್ಲ. ಕಾಂಗ್ರೆಸ್ಸೇ ಗೆಲ್ಲುತ್ತೆ ಅಂತ. ಕಾಂಗ್ರೆಸ್ಸಿಗೆ ಗೆಲ್ಲುತ್ತೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನವೀನ್ ಕುಮಾರ್ ಅಂತೇಳಿ, ಚಿಕ್ಕಬಳ್ಳಾಪುರ. ಓಕೆ. ಏನು ಮಾಡ್ತೀರಾ? ನಾವು ಇಲ್ಲಿ ಮೂಲ ಕೃಷಿಕ ಕುಟುಂಬದವರು, ವ್ಯವಸಾಯಗಾರರು. ಸರ್ ಲೋಕಸಭೆ ಚುನಾವಣೆ ಚಿಕ್ಕಬಳ್ಳಾಪುರ ಹೇಗಿದೆ? ಸರ್ ಚಿಕ್ಕಬಳ್ಳಾಪುರ ತುಂಬ ಚೆನ್ನಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಓಕೆ. ಡಾಕ್ಟರ್ ಕೆ ಸುಧಾಕರ್ ಅವರೇ ಗೆಲುವು ಖಚಿತ ಇಲ್ಲಿ. ಹೌದು. ಯಾವ ಕಾರಣಕ್ಕೆ ಅಂತ ಸರ್? ಸರ್ ಅವ್ರು ಮಾಡಿರ್ತಕ್ಕಂತಹ ಜನಪರ ಕಾರ್ಯಗಳೇ ಇಲ್ಲಿ ಮೆಚ್ಚುವಂಥದ್ದು. ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅವ್ರು ಬಂದ ಮೇಲೆ ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್ ಅಂತ ಕಾಣಿದ್ದು. ಅದಕ್ಕೆ ಮೊದಲು ಬಚ್ಚೇಗೌಡರಿದ್ರು ಇಲ್ಲಿ, ಏನು ಇರಲಿಲ್ಲ ಟೌನಲ್ಲಿ. ಇಲ್ಲಿ ರೋಡ್ಗಳಲ್ಲಿ ಯಾವುದೇ ಒಂದು ಮೂಲೆಗೆ ಹೋದರೂ ಒಂದು ರೋಡ್ ಇರಲಿಲ್ಲ. ಇವಾಗ ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ರು. ಎಲ್ಲೇ ಹೊಡೆದ್ರು ಒಳ್ಳೆ ಇತ್ತಂದರು. ಅದು ಮುಖ್ಯವಾಗಿ ಮೆಡಿಕಲ್ ಕಾಲೇಜ್ ಬೇರೆ ತಂದರು. ಈಗ ಮೋದಿ ಅನ್ನೋ ಕಾರಣಕ್ಕೆ BJPನ ಅಥವಾ ಸುಧಾಕರ್ ಅನ್ನೋ ಕಾರಣಕ್ಕೆ? ಸರ್ 70% ಮೋದಿ ಅನ್ನೋದೇ ಕಾರಣಕ್ಕೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ BJP ಇದೆ. ಇನ್ನು 30% ಸುಧಾಕರ್ ಮೇಲೆ ನಡೀತಾ ಇದೆ. ಒಂದು ವೇಳೆ ಸುಧಾಕರ್ ಕಾಂಗ್ರೆಸ್ಸಲ್ಲೇ ಇದ್ದರು ಅಂದರೆ ಸುಧಾಕರ್ BJP? ಸರ್ ಇಲ್ಲಿ ಮೋದಿ ಅನ್ನೋದೇ ಜಾಸ್ತಿ ಇದೆ ಸರ್ ಅಲ್ಲಾವುದೇ. ಯಾಕಂದರೆ ಇಲ್ಲಿ ಏನಾಗಿದೆ ಅಂದರೆ ಅಭಿವೃದ್ಧಿ ಮುಖ್ಯ, ಅದ್ರ ಜೊತೆಗೆ ದೇಶ ಕಾಪಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ 70% ಓಟು ಕೊಡ್ತಾ ಇದ್ದಾರೆ ಯೂತ್ಸು. ಹಾಗಾದರೆ ಸರ್ ಚಿಕ್ಕಬಳ್ಳಾಪುರ ಲೋಕಸಭೆ ಅಂದಾಗ 5 ಕಾಂಗ್ರೆಸ್ ಶಾಸಕರಿದ್ದಾರೆ, 5 ಜನ. ಒಬ್ಬರು ಇಂಡಿಪೆಂಡೆಂಟ್ ಇದೆ, ಪುಟ್ಟಸ್ವಾಮಿ ಅವರು, ಗೌರಿಬಿದನೂರು. BJP ಅವರು ಇಬ್ಬರೇ ಇರೋದು. ಇದ್ಯಾವುದು ನೆಗೆಟಿವ್ ಆಗಲ್ವಾ? ಸರ್ ಅದು ನೀವು ಹೇಳ್ದಂಗೆ ಸ್ವಲ್ಪ 40% ಕೆಲಸ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ 5 ಜನ ಶಾಸಕರು ಇರ್ತಕ್ಕಂಥವರು ಕಾಂಗ್ರೆಸ್ ಶಾಸಕರು. ಅಲ್ಪ ಸ್ವಲ್ಪ ಮತಗಳಲ್ಲಿ BJP ಅವರು ಸಹ ಸೋತಿದ್ದಾರೆ ಇಲ್ಲಿ. ಹೌದು. ಅದು ಒಂದು ಪ್ಲಸ್ ಆಗುತ್ತೆ BJPಗೆ. ಅದು ಬೆಲೆ ಮೂಲವಾಗಿ ಇಲ್ಲಿ ಏನು ಅಂತಂದರೆ ಇದು ರಾಜ್ಯ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಎಲೆಕ್ಷನ್ ಅಲ್ಲ ಇದು. ಇದು ಏನಿದ್ರು ಸೆಂಟ್ರಲ್ ಗೌರ್ಮೆಂಟ್ದು. ಅದಕ್ಕೂ ಇದಕ್ಕೂ ಓಟ್ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಎಸ್ಪೆಷಲಿ ಸುಧಾಕರ್ ಸರ್ ಅವರು ಇವತ್ತು ನಾವು ನೋಡಿ ಹೂವು ಯಥೇಚ್ಛವಾಗಿ ಬೆಳೀತಾ ಇದ್ವಿ. ಹೂವು ಮಾರ್ಕೆಟ್ ಅಂತ ಹೇಳಿ ಒಂದು 15 ಎಕರೆ ಗುರ್ಸಿದ್ರು. ಇದುವರೆಗೂ ಬೇರೆ ಅವ್ರು ಗುರ್ಸಿದ್ದಿಲ್ಲ, ಮಾಡಿದ್ದೂ ಇಲ್ಲ ಇಲ್ಲಿ. ಸುಧಾಕರ್ ಅವರು ಏನೇ ತರಬೇಕಾಗಿದ್ರು ಅದನ್ನ ಜನಪರ ಕಾರ್ಯಗಳು ತಂದಿರ್ತಕ್ಕಂಥದ್ದೇ ಇವತ್ತು. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಒಂದು 58 ಬೋರ್ವೆಲ್ ಏಜೆಂಟ್ ಆಫೀಸ್ಗಳಿದ್ವು ಸುಧಾಕರ್ ಬರೋಕ್ಕೆ ಮೊದಲು. 58 ಬೋರ್ವೆಲ್ ಏಜೆಂಟ್ ಆಫೀಸ್ಗಳಿದ್ವು. ಅವರು ಬಂದ ಮೇಲೆ ಇವಾಗ ಬರೀ 3-4 ಬೋರ್ವೆಲ್ ಏಜೆಂಟ್ ಆಫೀಸ್ಗಳಿದ್ದಾವೆ. ಯಾಕೆ ಅಂದರೆ ಅವ್ರು ಎಲ್ಲ ಕೆರೆಗಳು ನೀರು ತುಂಬಿಸಿದ್ರು. ಪ್ರತಿ ಸರಿ ಮಾರ್ಚ್ ಏಪ್ರಿಲ್ ಮೇ ಬಂದರೆ ಏಜೆಂಟ್ ಆಫೀಸ್ ಹತ್ರ ಹೋಗಿ ರೈತರು ಅಳಗಾಡಬೇಕಾಗಿತ್ತಲ್ಲಿ. ನಮ್ಮ ಬೋರ್ ನಿಂತೋಯ್ತು, ನಮಗೆ ಕಳಿಸಿ ಅಂತ ಅವ್ರು ಅಡ್ವಾನ್ಸ್ ತೊಗೊಂಡು ಅದೊಂದು ಬ್ಲ್ಯಾಕ್ ಮೇಲ್ ಬಿಸ್ನೆಸ್ಸೇ ಆಗೋಗಿತ್ತು. ಇವಾಗ ಎಲ್ಲ ಕೆರೆಗಳನ್ನು ನಿಲ್ಲಿಸಿದ ವಾಟರ್ ಅಂತರ್ಜಲ ಮಟ್ಟ ರೈಸ್ ಆಗಿದೆ. ಯಾವುದೇ ಥರ ರೈತರ ಸಮಸ್ಯೆ ಇಲ್ಲ, ಆಗ್ತಾ ಇದೆ. 10 ಜನಕ್ಕೆ ಒಬ್ಬರಿಗೆ, 100ಕ್ಕೆ 10 ಜನಕ್ಕೆ ಆಗ್ತಾ ಇದೆ. 90 ಜನಕ್ಕೆ ಅನುಕೂಲ ಆಗಿದೆ. ನಾವು ಬೆಂಗಳೂರಲ್ಲಿ ನೋಡಿದಾಗ ಅಲ್ಲಿ ತುಂಬ ನೀರಿನ ಸಮಸ್ಯೆ ಇದೆ, ಇಲ್ಲ ಆ ಥರ ಏನಾಗ್ತಿಲ್ಲ? ಖಂಡಿತ ಬೆಂಗಳೂರು ಕಂಪೇರ್ ಮಾಡಿದ್ರೆ 0% ಚಿಕ್ಕಬಳ್ಳಾಪುರದಲ್ಲಿ. ಬೆಂಗಳೂರು ಕಂಪೇರ್ ಮಾಡಿದ್ರೆ ಇದೆ ಅಂತ ಹೇಳ್ಬೋದು, ಬಟ್ ಬೆಂಗಳೂರು ಕಂಪೇರ್ ಮಾಡಿದ್ರೆ ಏನೇನೂ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲೂ 5 ಜನ ಶಾಸಕರು, ಗ್ಯಾರಂಟಿ ಯೋಜನೆ. ಆದರೆ BJP ಅಂತ ಹೇಳಿದಾಗ ಮೋದಿ, ಸುಧಾಕರ್. ಸರ್ ಗ್ಯಾರಂಟಿ ಯೋಜನೆಗಳಂತ ನೀವು ಒಪ್ಕೊಂತೀನಿ ನಾನು. ಅವ್ರು ಕೊಡ್ತಾ ಇರತಕ್ಕಂಥ ಗ್ಯಾರಂಟಿ ಯೋಜನೆಗಳು ಅವ್ರ ಮನೆಯಿಂದ ತಂದು ಕೊಡ್ತಾ ಇದ್ರೆ ನಾವು ಅದಕ್ಕೆ ಓಟ್ ಹಾಕೋಣ. ನಮ್ಮಂಥವ್ರ ಹತ್ರ ನಮ್ಮ ಟ್ಯಾಕ್ಸ್ ದುಡ್ಡುಗಳು, ನಾವು ಬೆಳೆದಿರ್ತಕ್ಕಂಥ ಟ್ಯಾಕ್ಸ್ ದುಡ್ಡು ಅಲ್ಲಿ ಗುಡ್ಡೆ ಹಾಕ್ಕೊಂಡು ಅದನ್ನೇ ಕಿತ್ತು ಇವ್ರು ಕೊಡ್ತಾ ಇರುತ್ತಾನೆ. ಅವ್ರ ಮನೆಯಿಂದ ತಂದಿದ್ದೀರಾ ಇಲ್ಲ ಯಾರೋ ಇವರು
ಅವ್ರ ಮನೆಯಿಂದ CM ಸಿದ್ದರಾಮಯ್ಯ ಸಾಹೇಬ್ರ ಮನೆಯಿಂದನೋ DK ಶಿವಕುಮಾರ್ ಸಾಹೇಬ್ರ ಮನೆಯಿಂದನೋ ತಂದು ಏನಾದ್ರು ಕೊಡ್ತಾ ಇದ್ದರೆ ಜನಕ್ಕೆ ನಾವು ಓಕೆ ಅಂತೀವಿ. ನಮ್ಮ ದುಡ್ಡುಗಳಿಂದ ನಮ್ಮಲ್ಲಿ ನಾವು ಕೊಟ್ಟ ಬೆಳಗಿನಿಂದ ಸಂಜೆವರೆಗೂ ನಾವು ಏನು ಉಪಯೋಗಿಸ್ತೀವಿ ಅದರ ಸಾಮಾನುಗಳ ಮೇಲೆ ಟ್ಯಾಕ್ಸ್ ಹಾಕಿರ್ತಕ್ಕಂಥ ದುಡ್ಡು ಅಲ್ಲಿ ಕಲೆಕ್ಟ್ ಮಾಡಿ ಅದನ್ನ ದುಡ್ಡು ಮತ್ತೆ ನೀವು ವಾಪಸ್ ಕೊಡ್ತಾ ಇರೋದು. ಇಲ್ಲ ನಿಮ್ಮ ಮನೆ ನನ್ನ ಆಸ್ತಿ 1,000 ಕೋಟಿ ಹರಾಜಿಗೆ ಹಾಕಿದ್ದೀನಿ, ಅದ್ರ ದುಡ್ಡು ನಾನು ಜನರಿಗೆ ಹಂಚ್ತಾ ಇದ್ದೀನಿ ಅಂದರೆ ನಾನು ಜೈಕಾರ ಮಾಡ್ತೀನಿ. ಯಾರೂ ಆ ಥರ ಮಾಡಿಲ್ಲ. ಜನರ ದುಡ್ಡನ್ನ ಜನರ ಬಟ್ಟೆಗಳು ಕಿತ್ಕೊಡಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಗ್ಲೀಷ್ ಗೌರ್ಮೆಂಟ್ ಆ್ಯಂಡ್ ಇದು? ಏನು ಡಿಫ್ರೆನ್ಸ್ ಇದೆ? ಇಂಗ್ಲೀಷ್ ಅವರೇ ಬೆಸ್ಟ್ ಅಲ್ವಾ? ಜನರುಗಳನ್ನ ಬಟ್ಟೆಗಳನ್ನ ಅಲೆತಾಡಿಸ್ತಾ ಇದ್ದೀರಾ, ಪ್ರತಿಯೊಂದು ವಸ್ತು ಮೇಲೆ ರೈಸ್ ಮಾಡ್ತಾ ಇದ್ದೀರಾ, ಟ್ಯಾಕ್ಸ್ಗಳಾಗ್ತಾ ಇದ್ದೀರಾ, ಅದ್ರ ದುಡ್ಡು ಮತ್ತೆ ಏನೋ ಕೊಡ್ತಾ ಇದ್ದೀರಾ. 1,000 ರೂಪಾಯಿ ಕಿತ್ಕೊತಾ ಇದ್ದೀರಾ, 100 ರೂಪಾಯಿ ಕೊಡ್ತಾ ಇದ್ದೀರಾ. 900 ರೂಪಾಯಿ ರಾಜಕಾರಣಿಗಳ ಮನೆಗಳು ತುಂಬ್ತಾ ಇದೆ. ಇದು ಯಾವುದೇ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಪಕ್ಷಕ್ಕೂ. ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ನಮಗೆ ಯೋಚನೆ, ಇವಾಗ ವೋಟಿಂಗ್ ಪವರ್ ನಮ್ಗೆ ಇದೊಂದು ಅವಕಾಶ 5 ವರ್ಷಕ್ಕೊಂದು ಸತಿ ಯೋಚನೆ ಮಾಡಿ ನಾವು ವೋಟ್ ಹಾಕುವಂಥ ಕೈಯಲ್ಲಿ ನಮ್ಮ ಕೈಯಲ್ಲಿ ಇದೆ. ಇವಾಗ ಒಬ್ಬರು ಯೋಚನೆ ಮಾಡಿ ವೋಟ್ ಮಾಡಬೇಕು ಅಂತ ನಾವು ಒಂದು ಯೋಚನೆ ಮಾಡಿದ್ವಿ ಅಷ್ಟೇ. ಪಕ್ಷಗಳನ್ನ ಬದಿಗಿಟ್ಟರು ಕೂಡ ಸುಧಾಕರ್ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದಾರೆ. ವ್ಯಕ್ತಿಗತವಾಗಿ ತುಂಬ ಕೆಲಸನೇ ಮಾಡಿದ್ದಾರೆ. ಯಾಕೆ ಅಂತೀರಾ, ಎಲ್ಲ MLAಗಳು ಇದ್ದಾರೆ. ಇವಾಗ ಪಕ್ಕ ಕ್ಷೇತ್ರದಲ್ಲಿ ನಮ್ಮ ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೌರಿಬಿದನೂರು ಕ್ಷೇತ್ರ ಇದೆ. 25 ವರ್ಷದಿಂದ ಅವರು MLA ಆಗಿದ್ದರು. ಸತತವಾಗಿ 5 ಬಾರಿ ಗೆದ್ದಿರ್ತಕ್ಕಂಥ MLA ಅವರು ಶಿವಶಂಕರ್ ರೆಡ್ಡಿ. NS ಶಿವಶಂಕರ್ ರೆಡ್ಡಿ ಸತತವಾಗಿ 5 ಬಾರಿ ಗೆದ್ದಿರ್ತಕ್ಕಂಥವ್ರು. ಅಲ್ಲಿನ ಕೆಲಸಗಳನ್ನು ನೋಡಿ. ಇಲ್ಲಿ ಡಾಕ್ಟರ್ K ಸುಧಾಕರ್ ಅವರು 10 ವರ್ಷದಲ್ಲಿ 5 ವರ್ಷದಲ್ಲೇ ಆ ಕೆಲಸ ಮಾಡಿದ್ರು. ಯಾರನ್ನ ಮೆಚ್ಚಿಸೋವಂಥದ್ದು ಇದು? ಸರ್ ಇಷ್ಟಾದ್ರೆ ಯಾಕೆ ವಿಧಾನಸಭೆಯಲ್ಲಿ ಸೋತು? ಸರ್ ಅದು ಏನಾಯಿತು ಅಂದರೆ 10 ವರ್ಷದ ಅವಧಿ ಅವ್ರದ್ದು ಸ್ವಲ್ಪ ಮೈನಸ್ ಪಾಯಿಂಟ್ ಇದೆ. ಎಲ್ಲಿ ಇದಕ್ಕೆ ಮೊದಲು ಒಬ್ಬರು ಮಾತಾಡ್ತಾಯಿದ್ರು, ನಾವು ಹೋದರೆ ಬಡ ಜನಗಳು ನಮ್ಮನ್ನು ಮಾತಾಡಿಸ್ತಾ ಇರಲಿಲ್ಲ ಮುಖ ಕೊಟ್ಟು ಅಂತ. ಅವರಿಗೆ ಇದ್ದಕ್ಕಿದ್ದಂಗೆ ಈ ಕ್ಷೇತ್ರದ ಜನತೆ ಬಿಟ್ಬಿಟ್ಟು ರಾಜ್ಯದ ಜವಾಬ್ದಾರಿ ಕೊಟ್ಬಿಟ್ರು. ರಾಜ್ಯದ ಜನತೆ ಯಾವಾಗ ಜವಾಬ್ದಾರಿ ಕೊಟ್ಟಾಗ ಆವಾಗ ಏನಾಗುತ್ತೆ ಅಂದರೆ ಎಲ್ಲರೂ ಪ್ರತಿಯೊಂದು ವ್ಯಕ್ತಿನೂ ಮಾತಾಡ್ಸೋಕ್ಕಾಗಲ್ಲ. ನಿಮ್ಮನ್ನು ಮಾತಾಡ್ಸ್ದಂಗೆ ಇಡೀ ರಾಜ್ಯದ ಜನತೆಯಲ್ಲೆಲ್ಲ ಮಾತಾಡ್ತಾ ಇರಬೇಕು. ಹಂಗಾಗಿ ಅವರು ಸ್ವಲ್ಪ ಹಿಂದೆ ಮುಂದೆ ಹೋಗಿರ್ಬೋದು, ಅಷ್ಟು ಬಿಟ್ಟರೆ ಇನ್ನೇನು ಇರಲ್ಲ. ಈ ಬಾರಿ ಅವಕಾಶ ಆಗುತ್ತೆ, ಖಂಡಿತ ಅವ್ರಿಗೆ ಸಿಗುತ್ತೆ. ಇದಕ್ಕೆ ಮೊದಲು KP ಬಚ್ಚೇಗೌಡರು ಇದ್ದರು. ಅವರು ಬಚ್ಚೇಗೌಡರು ಇದ್ದಾಗ ಎಲ್ಲ ಹೇಳ್ತಾಯಿದ್ರು ಟೌನಲ್ಲಿ ನಮ್ದು ಅಲ್ಲಾಗಲಿಲ್ಲ ಇಲ್ಲಾಗಿದೆ ಅಂದರೆ. ಡಾಕ್ಟರ್ K ಸುಧಾಕರ್ ಬಂದ ಮೇಲೆ ಎಲ್ಲ ಕಡೆ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದ್ರು. ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.